ಭಾರತವು ಸುಮಾರು 30,000 ಆನೆಗಳ ಆವಾಸಸ್ಥಾನವಾಗಿದೆ. ಅಂದರೆ ವಿಶ್ವದ ಶೇಕಡ 60ರಷ್ಟು ಆನೆಗಳು ಭಾರತದಲ್ಲೇ ಇವೆ. ಆನೆಗಳ ಆವಾಸಸ್ಥಾನಗಳು ಮಾನವ ವಸತಿ ಪ್ರದೇಶ, ಕೃಷಿಭೂಮಿ, ವಾಣಿಜ್ಯ ತೋಟಗಳ ಮತ್ತು ಸಾರಿಗೆ ಸೌಕರ್ಯಗಳಿಂದ ಛಿದ್ರವಾಗಿವೆ. ಇದು ವ್ಯಾಪಕ ಆನೆ ಮಾನವ ಸಂಘರ್ಷಕ್ಕೆ ಕಾರಣವಾಗಿದೆ. ಈ ಮೊದಲು ನಡೆದಿದ್ದ ಸಂಶೋಧನೆಯಿಂದ ಭಾರತದಲ್ಲಿ 3ರಿಂದ 4 ತಳೀಯವಾಗಿ ವಿಭಿನ್ನ ಆನೆಗಳ ಸಂಖ್ಯೆಗಳಿವೆ ಎಂದು ತಿಳಿದಿತ್ತು. ಆದರೆ ಇತ್ತೀಚೆಗೆ ಬೆಂಗಳೂರಿನ ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸಸ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ವಿಜ್ಞಾನಿಗಳು ಏಷ್ಯಾದ ಆನೆಗಳ ಆನುವಂಶಿಕ ಇತಿಹಾಸದ ಬಗ್ಗೆ ನಡೆಸಿದ ಇತ್ತೀಚಿನ ಸಂಶೋಧನೆಯು ಭಾರತದಲ್ಲಿ 5 ವಿಭಿನ್ನ ಆನೆಗಳ ಸಂಖ್ಯೆಗಳನ್ನು ಗುರುತಿಸಿದೆ. ಇದರಲ್ಲಿ 3 ದಕ್ಷಿಣ ಭಾರತ, ತಲಾ 1 ಮಧ್ಯ ಭಾರತ ಮತ್ತು ಉತ್ತರ ಭಾರತದಲ್ಲಿ ಕಂಡುಬರುತ್ತವೆ. ಅಧ್ಯಯನಗಳ ಪ್ರಕಾರ ಉತ್ತರ ಭಾರತದ ಆನೆಗಳು ದಕ್ಷಿಣ ಭಾರತದ ಆನೆಗಳಿಗಿಂತ ಸುಮಾರು 70,000ದಿಂದ 1,00,000 ವರ್ಷಗಳ ಹಿಂದೆಯೇ ತಳೀಯವಾಗಿ ವಿಭಿನ್ನವಾಗಿವೆ ಮತ್ತು ದಕ್ಷಿಣದ 3 ಆನೆಗಳು ಸುಮಾರು 20,000ದಿಂದ 30,000 ವರ್ಷಗಳ ಹಿಂದೆಯೇ ತಳೀಯವಾಗಿ ವಿಭಿನ್ನವಾಗಿವೆ ಎಂದು ತಿಳಿಯಲಾಗಿದೆ. ಆನೆಗಳ ವಲಸೆ ಹೋಗುವ ಸಂಖ್ಯೆಯು ಚಿಕ್ಕದಾಗುತ್ತಿದ್ದಂತೆ ಸಂತಾನೋತ್ಪತ್ತಿಯ ಅಪಾಯವು ಹೆಚ್ಚಾಗುತ್ತದೆ ಮತ್ತು ಸಂಭವನೀಯ ಹಾನಿಕಾರಕ ಆನುವಂಶಿಕ ವ್ಯತ್ಯಾಸಗಳು ಹೆಚ್ಚಾಗಿ ಕಂಡುಬರುತ್ತವೆ ಎಂದು ಅಧ್ಯಯನದ ವಿಜ್ಞಾನಿಗಳು ತಿಳಿಸುತ್ತಾರೆ.